ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಭವಿಷ್ಯ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ತುಂಬಾ ಚೆನ್ನಾಗಿರ್ತೀರಾ ಅನ್ಕೋತೀನಿ. ಇವತ್ತು ನಾನು ಮುದ್ದು ಗುಮ್ಮ ಅದು ಪಾಪುದು ಅನ್ನಪ್ರಸನ್ನದ ವ್ಲಾಗ್ ಇದು ಇವತ್ತಿನ ವ್ಲಾಗು. ಪಾಪುಗೆ ಇವತ್ತು 6 ಮಂತ್ ಕಂಪ್ಲೀಟ್ ಆಗಿದೆ. ಅನ್ನಪ್ರಸನ್ನ ಮಾಡೋದಕ್ಕೆ ದೇವಸ್ಥಾನದಲ್ಲಿ ಇವತ್ತು ಕೇಳ್ಕೊಂಬಂದಿದ್ವಿ. ಒಳ್ಳೆ ದಿನ ಅಂತ ಹೇಳಿದರು, ಹಾಗೆ ಟೈಮ್ ಕೂಡ ಹೇಳಿದ್ದಾರೆ ಪೂಜೆಗೆ. ಸೊ ಅಷ್ಟರಲ್ಲಿ ನಾನಿವತ್ತು ಪಾಪುಗೆ ಒಂದು ಸ್ಪೆಷಲ್ಲಾಗಿ ಸ್ನಾನ ಮಾಡಿಸೋಣ, ಜಸ್ಟ್ ಅವಳಿಗೆ ಸ್ಪೆಷಲ್ ಫೀಲ್ ಕೊಡೋಣ ಅಂತೇಳಿ ಈ ರೀತಿ ಮಾಡಿದ್ದೆ. ಹಾಗೆ ಒಂದೊಳ್ಳೆ ರೀಲ್ಸ್ ಮತ್ತು ಫೋಟೋಸ್ ಚೆನ್ನಾಗಿ ಬರುತ್ತೆ, ಫೋಟೋಶೂಟ್ ಮಾಡ್ಕೊಳ್ಳೋಣ ಈ ರೀತಿ ಪಾಪುಗೆ ಅಂತ ಹೇಳಿ ಹಾಲು ಹಾಕ್ಬಿಟ್ಟು, ಇದು ಬಿಸಿನೀರೇ ಯೂಸ್ ಮಾಡಿದ್ದೀನಿ ನಾನು ಪಾಪುಗೆ. ಸೊ ಈ ರೀತಿ ಬಿಸಿನೀರಿಗೆ ಹಾಲು ಹಾಕಿ ಸ್ವಲ್ಪ ಹಾಲಲ್ಲಿ ಈ ಥರ ಶವರ್ ಕೊಟ್ಟು, ಹಾಗೆ ರೋಸ್ ಪೆಟಲ್ಸ್ ಅವಳ ಮೇಲೆ ಈ ಥರ ಶವರ್ ಥರ ಮಾಡಿ ಒಳ್ಳೆ ಫೋಟೋಸು ವೀಡಿಯೋಸು ಮಾಡಿಕೊಂಡೆ. ಬೇಕಿದ್ರೆ ನೀವು ಇನ್ಸ್ಟಾಗ್ರಾಮ್ಗೆ ಹೋಗಿ ನೋಡಿ, ಅಲ್ಲಿ ನಾನು ಪೋಸ್ಟ್ ಮಾಡಿದ್ದೀನಿ, ರೀಲ್ಸ್ ಆಗಿರ್ಬೋದು, ಫೋಟೋಸ್ ಆಗಿರ್ಬೋದು. ಸೊ ನಾನು ಮತ್ತು ಭವಿಷ್ಯ ಆಲ್ರೆಡಿ ರೆಡಿ ಆಗಿದ್ದೀವಿ. ಭವಿಷ್ಯನ ಡ್ರೆಸ್ ನೋಡ್ಬೋದು, ಬ್ಯಾಂಗ್ಳೂರಲ್ಲಿ ನಾನು ಸ್ಟಿಚ್ ಮಾಡಿಸಿದ್ದೆ. ಇದು ಪ್ಯೂರ್ ಸಿಲ್ಕ್. ನೀವು ಹಿಂದೆ ನನ್ನ ಆ್ಯಕ್ಚುಲಿ ನಂದು ಯಾವುದು ವರಲಕ್ಷ್ಮಿ ಪೂಜೆಗೆ ನಾನು ಶಾಪ್ ಮಾಡಿದ್ನಲ್ವ, ವರಲಕ್ಷ್ಮಿ ಪೂಜೆಗೆ ತಂದಿದ್ನಲ್ಲ, ಅದೇ ಡ್ರೆಸ್ಸು ನಾನು ಅವಳಿಗೆ ಪೀಸು ಹೊಲಿಸಿರೋದು. ಆ ರೀತಿ ನಾನು ವೇರ್ ಮಾಡಿರೋದು ನಿಮಗೆಲ್ಲ ಆ ವ್ಲಾಗ್ ನೋಡಿದರೆ ಗೊತ್ತಿರುತ್ತೆ. ವರಲಕ್ಷ್ಮಿ ಪೂಜೆಗೆ ದೇವ್ರಿಗೆ ಉಡಿಸಿದಂಥ ಸೀರೆ ಇದು. ಬ್ಲೌಸ್ ತುಂಬ ಸಿಂಪಲಾಗಿ ಥ್ರೆಡ್ ವರ್ಕ್ ಮಾಡಿಸಿದ್ದೆ. ಸೊ ಈ ರೀತಿ ಇಬ್ಬರು ಇವತ್ತು ರೆಡಿ ಆಗಿದ್ದೀವಿ. ಹಾಗೆ ಪಾಪುಗೆ ಚಳಿ ಆಗಬಾರ್ದು, ಗ್ಯಾಪ್ ಕೊಡೋದು ಬೇಡ ಅಂತ ಹೇಳಿ ಬಿಸಿನೀರು ಜಗ್ಗಲ್ಲಿ ಈ ರೀತಿ ಹಾಕ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗು ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ, ತುಂಬಾ ಚೆನ್ನಾಗಿದೆ. ಪಾಪು ಕೈಲಿ ದೇವತಾ ಕಾರ್ಯ ಕೂಡ ಮಾಡಿಸಿದ್ದೀನಿ. ಸೊ ಕೊನೆವರೆಗೂ ಮಿಸ್ ಮಾಡಿದೆ ನೋಡಿ. ಇವಾಗ ಪಾಪುಗೆ ಅತ್ತೆ ಇದ್ದವರು ಸ್ನಾನ ಮಾಡಿಸ್ಕೊಂಬರ್ತೀನಿ, ನಿಮ್ಮ ಪ್ರಸಾದ ಮಾಡು ಅಂತ ಹೇಳಿದರು. ಸೊ ನಾನು ಈ ಕಡೆ ಅನ್ನಪ್ರಸನ್ನ ಇರೋದ್ರಿಂದ ಅನ್ನನೇ ಅವಳಿಗೆ ನೈವೇದ್ಯ, ಅಂದರೆ ದೇವ್ರಿಗೆ ನೈವೇದ್ಯ ಮಾಡಿ ಅನ್ನನೇ ಅವಳಿಗೆ ಫಸ್ಟು ಫೀಡ್ ಮಾಡಬೇಕು ಅಂತ ಹೇಳಿ ನಾನು ಸ್ವೀಟ್ ಪೊಂಗಲ್ನ ಮಾಡ್ತಾಯಿದ್ದೀನಿ. ಇವಾಗಿನ್ನೂ 6 ಮಂತು ಆಗಲೇ ರೈಸ್ ಕೊಡ್ತೀರಾ ಅಂತ ಡೌಟ್ ಬರ್ಬೋದು ನಿಮಗೆ. ಜಸ್ಟು ಅದೊಂದು ಸ್ಮ್ಯಾಶ್ ಮಾಡಿ ಅವಳಿಗೆ ಬಾಯಿಗೆ ಇವತ್ತು ಅದೊಂದು ಏನು ಶಾಸ್ತ್ರ ಅಲ್ವಾ. ಸೊ ಜಸ್ಟ್ ಸ್ಮೂತಾಗಿ ಸ್ಮ್ಯಾಶ್ ಮಾಡಿ, ಪೊಂಗಲ್ ಅಂದರೆ ತುಂಬ ತೆಳ್ಳಗೆ ಇರುತ್ತಲ್ವ, ಜಸ್ಟ್ ಒಂದು ಬೈಟು ಅಲ್ಲ, ಜಸ್ಟ್ ಹಿಂಗೆ ನೆಕ್ಕಿಸ್ತೀವಿ ಅಷ್ಟೇ. ಸೊ ಅವಳಿಗೆ ರಾಗಿ ಮಾಲ್ಟ್ ಮಾಡೋಣ ಅಂತ ಇದ್ದೀನಿ ನಾನು. ಎಲ್ಲ ದಾಲ್ಸ್ ಎಲ್ಲ ಹಾಕ್ಬಿಟ್ಟು ಅದನ್ನು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿ ಮಾಡಿಕೊಂಡೆ ಸರಿ ಪೌಡ್ರ ಅಂತ ಹೇಳಿ ತೋರಿಸ್ತೀನಿ. ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಸೊ ಎಡಿಟ್ ಮಾಡಿ ಪೋಸ್ಟ್ ಮಾಡಬೇಕು ಅಷ್ಟೇ. ಹಾಗೆ ನಿಮಗೆಲ್ಲ ಗೊತ್ತಿರ್ಬೋದು, ನಾನು ತುಂಬ ಲೇಟಾಗಿ ವೀಡಿಯೋಸ್ನ ಪೋಸ್ಟ್ ಮಾಡ್ತಿದ್ದೀನಿ. ಯಾಕಂದರೆ ನಾನು ಆಲ್ರೆಡಿ ಮಿನಿ ವ್ಲಾಗಲ್ಲಿ ಈ ಒಂದು ಅನ್ನಪ್ರಸನ್ನದ್ದು ವಿಡಿಯೋ ಹಾಕಿದ್ದೆ, ನೀವು ನೋಡಿಲ್ಲ ಅಂದರೆ ಬೇಕಾದರೆ ನೋಡ್ಬೋದು. ಸೊ ಹೀಗೆ ಇವತ್ತು ಇತ್ತು. ಹಾಗೆ ಇನ್ನೊಂದು ಹೇಳಬೇಕು, ರಿಕ್ವೆಸ್ಟ್ ಮಾಡಬೇಕು, ನಾನು ತುಂಬಾ ಗ್ಯಾಪ್ ಕೊಟ್ಟು ನಾನು ಇವಾಗ ಮತ್ತೆ ವೀಡಿಯೋಸ್ ಮಾಡ್ತಾ ಇದ್ದೀನಿ, ಕ್ಷಮೆ ಇರಲಿ. ಸ್ನಾನ ಆಯಿತು ಇವಾಗ ಅಲ್ಲ ಪಾಪ, ನಿಮಗೆ ಇವತ್ತು ಹಾಲು ಫ್ಲವರ್ ಬಾತು ಎಲ್ಲ ಆಗೈತೆ. ಇವಾಗ ಬಟ್ಟೆ ಹಾಕಿ ರೆಡಿ ಮಾಡಬೇಕು. ಪಾಪು ಬಟ್ಟೆ ಇಲ್ಲೇ ಇದೆ, ಬಟ್ಟೆ ಇದೆಲ್ಲ ಇದೆ. ಎಕ್ಸ್ಟ್ರಾ ಒಂದು ಸ್ವಲ್ಪ ಇದು ಇತ್ತು, ಕಾಲು ಗೆಜ್ಜೆ ಅದರಲ್ಲಿ ಕುತ್ಕೊಂಡು. ಏನು ಮಾಡ್ತಿದೀಯಾ? ಮಿಷಿನ್ಗೆ ಡ್ರೆಸ್ಸು ಇರಿಟೇಟ್ ಆಗಬಾರ್ದು ಸ್ವಲ್ಪನೂ. ಸೊ ಸ್ವಲ್ಪ ದೊಡ್ಡದಾಗಿರೋದಕ್ಕೆ ಹಳೆ ಸುಸ್ತು ಅನ್ನೋ ಥರ ಫೀಲ್ ಮಾಡ್ಕೊಂಡ್ರವಳೆ. ಇಲ್ಲೋಡಿ ನನ್ನ ಗೊಂಬೆ, ಗೊಂಬೆ ಮರಿ ಗೊಂಬೆ ಮರಿ ಗೊಂಬೆ ಮರಿ ಗೊಂಬೆ ಮರಿ ಗೊಂಬೆ ಮರಿ. ಇನ್ನೇನು ದೇವಸ್ಥಾನಕ್ಕೆ ಹೊರಡಬೇಕು. ಸೊ ಮುಂಚೆ ಮನೆ ದೇವ್ರಿಗೂ ನೈವೇದ್ಯ ಮಾಡಿ, ಮನೆ ದೇವ್ರಿಗೆ ಫಸ್ಟ್ ಪೂಜೆ ಮಾಡೋಣ ಅಂತ ಹೇಳಿ ಹಸ್ಬೆಂಡ್ ಮಾಡ್ತಾ ಇದ್ದಾರೆ. ಭವಿಷ್ಯನೂ ಬಂದು ನಿಂತ್ಕೊಂಡು ನೋಡಿ, ಅವಳು ಎಷ್ಟು ಕೈ ಮುಗಿದು ಪ್ರೇ ಮಾಡ್ತಾ ಇದ್ದಾಳೆ. ಸೊ ನಾನು ಈ ಕಡೆ ಬಾಕ್ಸಿಗೆ ಪೊಂಗಲ್ನ ಹಾಕೋತಾ ಇದ್ದೆ, ಸೊ ದೇವಸ್ಥಾನಕ್ಕೆ ತೊಗೊಂಡೋಗೋ ಅಂಥದ್ದನ್ನು ಇದಿಷ್ಟು ಮಾಡಿದ್ದೀನಿ. ಸೊ ಅಲ್ಲೂ ಸ್ವಲ್ಪ ಜನ ಕೊಟ್ಟು ಬರೋಣ ಅಂತ ನೋಡಬೇಕು. ಇವಾಗ ನಾನು ಪಾಪಗೆ ಡ್ರೆಸ್ ಎಲ್ಲ ಹಾಕಿ ಕ್ರೀಮ್ ಎಲ್ಲ ಹಾಕಿ ರೆಡಿ ಮಾಡೋಣ ಅಂತ. ಡ್ರೆಸ್ಸು ನಾನು ಟ್ರೆಡಿಷ್ನಲ್ ಆಗಿರಲಿ ಅಂದ್ಬಿಟ್ಟು ಲಂಗ ಬ್ಲೌಸ್ ತಂದಿದ್ದೆ. ತುಂಬ ಕಾಸ್ಟ್ಲಿದೇನು ತೊಗೊಂಬರಲಿಲ್ಲ, ಯಾಕೆಂದರೆ ಇವಾಗ ಒಂದು ಟೈಮ್ ಹಾಕಿ ನಾನು ಏನಾದರೂ ವೀಡಿಯೋ ಮಾಡಿ ಫೋಟೋಸ್ ತೆಗೆದಿರ್ತೀನ, ನೆಕ್ಸ್ಟ್ ಟೈಮ್ ಏನಕ್ಕಾದ್ರೂ ಹಾಕಬೇಕು ಅಂದರೆ ಅಯ್ಯೋ ಇದರಲ್ಲೆಲ್ಲ ಇದೆಯಲ್ಲ ಫೋಟೋಸ್ ಅಂತ ಫೀಲ್ ಆಗ್ತಾ ಇರುತ್ತೆ. ಸೊ ಜಸ್ಟ್ ಒನ್ ಟೈಮ್ಗೆ, ಅದರಲ್ಲೂ ಇವಾಗ ಮಂತ್ಲಿ ಸೈಜ್ ಚೇಂಜಸ್ ಆಗ್ತಾ ಇರುತ್ತೆ. ಇವಾಗಿನ್ನೂ 6 ಮಂತು, ಇನ್ನು 2-3 ಮಂತ್ಸ್ ಅಂತೂ ನಾನು ಹಾಕೋದೇ ಇಲ್ವಾ. ಮತ್ತೆ ಹಾಕೋಕ್ಕೆ ಹೋದರೆ ಏನೋ ಒಂಥರ ಚೇಂಜಸ್, ದೊಡ್ಡ ಸೈಜ್ ತಂದ್ರೂ ಸರಿ ಅನಿಸಲ್ಲ. ಸೊ ಕಮ್ಮಿದೆ ತಂದಿದ್ದೆ. ಸೊ ಟೆಂಪಲ್ಗೆ ಬಂದ್ವಿ, ಎಲ್ಲ ಆಯಿತು. ಇವತ್ತೇನೋ ಸ್ಪೆಷಲಾಗಿ ಟೆಂಪಲಾಗಿ ಪೂಜೆ ಕೂಡ ನಡೀತಾ ಇತ್ತು, ಅದೇನು ಅಂತ ನನಗೆ ಗೊತ್ತಿಲ್ಲ.
ಪೂಜಾರಿ ಇವಾಗ ಟಿಕೆಟ್ ತೊಗೊಂಬರ್ಬೇಕು ಅಂತ ಹೇಳಿದ್ರು ಸ್ಪೆಷಲ್ ಪೂಜೆಗೆ. ಸೊ ಹೋಗಿ ತೊಗೊಂಡು ಕೂಡ ಬಂದಾಯಿತು. ಇವಾಗ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ನಾನು ತೊಗೊಂಬಂದಿದ್ದು ಪೊಂಗಲೆಲ್ಲ ಬೌಲ್ಗೆ ಹಾಕೊಂಡೋಗಿ ಒಳಗೆ ದೇವ್ರ ಹತ್ರ ಇಟ್ಟು ಪೂಜೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಜಸ್ಟ್ ಒಂದು ಕ್ಲಿಪ್ಪಿಂಗ್ನ ತಗೊಂಡೆ ಟೆಂಪಲ್ದು. ಇವಾಗ ನಕ್ಷತ್ರ ಗೋತ್ರ ಎಲ್ಲ ಚೆನ್ನಾಗಿ ಮಾಡಿದ್ರು ಪೂಜೆ ಅಂತೂ. ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದೊಂದು ಇರ್ಬೇಕಲ್ವ, ಏನೇ ಮಾಡಿದ್ರು ಅದು ನಮಗೆ ಇವತ್ತು ಬೌಲಲ್ಲಿ ಚೆನ್ನಾಗಿ ಮಾಡಿದ್ರು ಪೂಜೆ ಮಾತ್ರ ಹೇಳಬೇಕು ಅಂದರೆ. ಒಳಗೆ ದೇವ್ರ ಹತ್ರ ಇಟ್ಟು ಸೊ ಇವಾಗ ಅವರೆಲ್ಲ ಪೂಜೆ ಮಾಡಿ ಇವಾಗ ಕೊಟ್ಟರು. ಸೊ ಸ್ವಲ್ಪ ಜೇನುತುಪ್ಪ ಮತ್ತೆ ಹಾಲು ಮತ್ತೆ ಪೊಂಗಲ್ ಇದಿಷ್ಟು ನಾನು ಅವಳಿಗೆ ಇವತ್ತು ಸ್ವಲ್ಪ ನೀರು ಇಂಟ್ರೊಡ್ಯೂಸ್ ಮಾಡೋಣ ಅಂತ ಹೇಳಿ ಅನ್ನಪ್ರಸಾದಕ್ಕೆ ಏನೆಲ್ಲ ಮಾಡಬೇಕು ಅದನ್ನು ಒಂದು ತಟ್ಟೆಯಲ್ಲಿ ಇಟ್ಕೊಂಡಿದ್ದೆ. ಇವಾಗ ಆ್ಯಕ್ಚುಲಿ ನಾನು ಕೇಳಿರೋ ಥರ ಮಾಮಂದ್ರು ತೊಡೆ ಮೇಲೆ ಕೂಸಿ ತಿನ್ನಿಸ್ತಾರೆ ಅಂದ್ಕೊಳ್ತೀನಿ. ಭವಿಷ್ಯಂಗೆ ಆ ಥರ ಮಾಡಿಸಿದ್ದೆ ಲಾಸ್ಟ್ ಟೈಮು. ಇವತ್ತು ಅವ್ರ ಮಾಮ ಇಲ್ಲ ಅಂದ್ಬಿಟ್ಟು ನಾವೇ ಪೇರೆಂಟ್ಸ್ ಅಪ್ಪ ಅಮ್ಮನೇ ತಿನ್ಸೋಣ ಅಂತ ಹೇಳಿ ನಾವೇ ತಿನ್ನಿಸಿದ್ವಿ. ಸ್ವಲ್ಪ ಜೇನುತುಪ್ಪ ಕೂಡ ನಾನು ಅದರೊಳಗೆ ಹಾಕ್ಕೊಂಡೆ. ಅನ್ನಪ್ರಸಾದಕ್ಕೇ ಜೇನುತುಪ್ಪನೂ ಸ್ವಲ್ಪ ಹಾಕ್ಕೊಂಡೆ. ನೀವು ಯಾವ ರೀತಿ ಮಾಡ್ತೀರಾ ಅನ್ನಪ್ರಸಾದ? ನಾನು ಮಾಡಿರೋ ಥರನೇನಾ ಅಥವಾ ಚೇಂಜಸ್ ಇರುತ್ತಾ ಅಂತ ಹೇಳಿ. ಪೂಜಾರು ಭವಿಷ್ಯಂಗೆ ಚಾಕ್ಲೇಟ್ ಕೂಡ ಕೊಡ್ತಾ ಇದ್ದಾರೆ ನೋಡಿ. ದೇವಸ್ಥಾನದಲ್ಲಿ ಚಾಕ್ಲೇಟು ಇಟ್ಕೊಂಡಿರ್ತಾರೆ ಅಂತ ಇವತ್ತೇ ಗೊತ್ತಾಗಿದ್ದು ನನಗೆ. ಸೊ ನನಗೆ ಚಾನಲ್ಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನೋಡಿ ಪಾಪು ಹೆಂಗೆ ಫಸ್ಟ್ ಟೈಮು ನನ್ನ ಒಂದು ಕೈಯಾರೆ ಮಾಡಿರೋ ಅಂಥದ್ದನ್ನು ಅವಳು ಟೇಸ್ಟ್ ಮಾಡ್ತಿದ್ದಾಳೆ ಅನ್ನೋ ಖುಷಿ. ನಮ್ಮ ಭವಿಷ್ಯ ನೋಡಬೇಕು. ಮೊಬೈಲ್ ಅಂದ್ರೆ ಏನಾದರೂ ತಿನ್ನಿಸ್ಬೇಕು ಅಂದರೆ ಸಾಕು ಮೊಬೈಲ್ ಕೇಳ್ತಾಳೆ. ಆ ಪ್ರಸಾದ ತಿನ್ನೋದಕ್ಕೂ ಮೊಬೈಲ್ ಬೇಕಂತೆ ನೋಡಿ. ಅವರಪ್ಪನ ಜಾಸ್ತಿ ಮುದ್ದು ಮಾಡಿ ಮಾಡಿ ಅವಳಿಗೆ ಈ ರೀತಿ ಅಭ್ಯಾಸ ಮಾಡಿಸ್ತಿದ್ದಾರೆ. ನನ್ನ ಹತ್ರ ಆದರೆ ಮೊಬೈಲೇ ಕೇಳಲ್ಲ. ಅದೇ ಅವರಪ್ಪ ಹತ್ರ ಆದರೆ ನೋಡಿ ಮೊಬೈಲ್. ನನಗೆ ಈ ವಿಡಿಯೋ ನೋಡಬೇಕಾದ್ರೆ ಗೊತ್ತಾಗ್ತಿದೆ ಇವಳು ಅಲ್ಲೂ ಪ್ರಸಾದ ತಿನ್ನಬೇಕಾದ್ರೂ ಮೊಬೈಲ್ ಕೇಳಿದ್ದಾಳೆ ಅಂತ. ಸೊ ಇವಾಗ ಮನೆಗೆ ಬಂದುಬಿಟ್ಟು ನಾನು ದೇವತಾ ಕಾರ್ಯಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ಬೋದು ಒಂದು ತಟ್ಟೆಲೆಲ್ಲ ಒಂದು ಸ್ವಲ್ಪ ಡಾಕ್ಟರ್ ಸೆಟ್ ಇತ್ತಲ್ಲ, ಅದು ಸ್ಟೆಥೋಸ್ಕೋಪ್ ಇರಲಿಲ್ಲ. ಸೊ ಹಂಗಾಗಿ ಇದನ್ನೇ ಇಟ್ಟೆ ಒಂದು ಪ್ಲೇಟಲ್ಲಿ. ಮನೇಲಿ ಇವಾಗೆಲ್ಲ ಫೋನ್ಪೇ ಡಿಜಿಟಲ್ ಪೇ ಆಗಿರೋದ್ರಿಂದ ಕ್ಯಾಶ್ ಕೂಡ ಇಲ್ಲ ನೋಡಿ. ಇರೋ ಒಂದು 500 ರೂಪಾಯಿ 100 ರೂಪಾಯಿ ನೋಟ್ಸ್ನ ಆ ರೀತಿ ಡಿಸೈನಾಗೆ ಇಟ್ಟಿದ್ದೀನಿ ನಾನು. ಹಾಗೆ ಸ್ವಲ್ಪ ಗೋಲ್ಡು ಮತ್ತು ಬುಕ್ಸ್ ಹಿಂಗಿಟ್ಟಿದ್ದೆ. ನೋಡೋಣ ಇವಾಗ ಅವಳು ಯಾವುದು ಫಸ್ಟು ಹಿಡ್ಕೋತಾಳೆ ಅಂತ. ಈ ದೇವತಾ ಕಾರ್ಯ ಡೀಟೇಲ್ ನನಗೆ ಗೊತ್ತಿಲ್ಲ, ಬಟ್ ನಾನು ತಿಳ್ಕೊಂಡಿರೋ ಪ್ರಕಾರ ಅವ್ರಿಗೇನೋ ಒಂದು ಯಾವುದು ಇಟ್ಕೋತಾರೋ ಅದು ಫ್ಯೂಚರಲ್ಲಿ ಅಂತ ಏನೋ ಹೇಳ್ತಾರೆ ಹಂಗೆ ಅಂತ. ಜಸ್ಟ್ ನಾನು ಕೂಡ ಅದನ್ನು ನೋಡೋಣ ಅಂತ ಹೇಳಿ ಮಾಡಿಸ್ತಾ ಇದ್ದೀನಿ ಅಷ್ಟೇ. ಅವಳಿಗೆ ಇನ್ನೂ ಫಾಸ್ಟಾಗಿ ಮೂವ್ ಮಾಡೋಕ್ಕೆ ಬರಲ್ಲ ಅಂತ ಹೇಳಿ ನಾನು ಹಿಂದೆ ಕಾಲಿಗೆ ಕೈಯಿಂದ ಸಪೋರ್ಟ್ ಕೊಡ್ತಾ ಇದ್ದೆ ಅಷ್ಟೇ. ನೋಡಿ ಇವಾಗ ಸಪೋರ್ಟ್ ಕೊಟ್ಟರೆ ಬರ್ತಾಳೆ ಅವಳು. ತುಂಬ ಅಂದರೆ ತುಂಬಾ ಸತಾಯಿಸಿದ್ಲು ಬರೋದಕ್ಕೆ ಇಟ್ಕೊಳ್ಳೋದಕ್ಕೆ. ನೋಡಿ ಹೇಗೆ ಮಾಡ್ತಾ ಇದ್ದಾಳೆ ಅವಳು. ಬೇರೆ ಟಾಯ್ಸ್ ಎಲ್ಲ ಕೊಟ್ಬಿಟ್ರೆ ಬೇಗ ಓಡಿ ಬಂದ್ಬಿಟ್ಟು ಇಟ್ಕೋತಾಳೆ. ಇವತ್ತು ಬೇಕು ಅಂತಲೇ ಸತಾಯಿಸ್ತಾ ಇದ್ಲು ಅವಳು. ಕೊನೆಗೂ ಬರ್ತಾ ಇದ್ದಾಳೆ. ನಮ್ಮ ಅತ್ತೆ ಇದ್ದವರು ಬುಕ್ಸ್ ಮುಟ್ಟು ಅಂತ ಹೇಳ್ತಿದ್ರು. ಅವಳಂತೂ ನಕ್ಕೊಂಡು ನೋಡಬೇಕು ಯಾವ್ದು ಇಟ್ಕೋತಾಳೆ ಅಂತ. ನನಗಂತೂ ಕ್ಯೂರಿಯಾಸಿಟಿ ಇತ್ತು. ನಗ್ತಾ ಇದ್ದಾಳೆ, ನಾನು ಮುಟ್ಟೋಲ್ಲ ಅಂತ ಹೇಳ್ತಿದ್ದಾಳೆ. ಬಂದ್ಲು ಅತ್ತೆ ಮುಂದೆ ಅಲ್ಲಿಗೆ ಪುಸ್ತಕ ಇಟ್ಕೋ ಅಂತ ಹೇಳ್ತಾ ಇದ್ರು ಅವಳಿಗೆ. ನಾನು ಅದಕ್ಕೆ ಅವಳೇ ಯಾವ್ದು ಮುಟ್ತಾಳೋ ಅದನ್ನು ನೋಡಬೇಕು ಅಂತಿದ್ದೆ. ಗೋಲ್ಡನ್ನೇ ಫಸ್ಟ್ ಇಟ್ಕೊಂಡ್ಳು ಅವಳು. ಹೆಣ್ಮಕ್ಳಲ್ವಾ, ಹುಡುಗಿರಲ್ವಾ, ನನಗೂ ಸ್ವಲ್ಪ ಗೋಲ್ಡ್ ಅಂದರೆ ಇಷ್ಟ. ಹಂಗಾಗಿ ಅವಳಿಗೂ ಗೋಲ್ಡ್ ಅಂದರೆ ಇಷ್ಟ ಅನ್ಕೋತೀನಿ. ಸೊ ಗೋಲ್ಡನ್ನೇ ಫಸ್ಟ್ ಇಟ್ಕೊಂಡ್ಳು. ನೆಕ್ಸ್ಟ್ ಯಾವ್ದು ಇಟ್ಕೋತಾಳೆ ನೋಡಬೇಕು. ಬಟ್ ತುಂಬಾ ಅವಳು ಸತಾಯಿಸ್ತಿದ್ಲು. ಸ್ವಲ್ಪ ಟೈಮ್ ಕೊಟ್ಟು ನಾನು ಅವಳಿಗೆ ಇದನ್ನು ಮಾಡಿಸ್ತಾ ಇದ್ದೆ. ಅಂದರೆ ಸಫಲ್ ಮಾಡ್ತಾಯಿದ್ದೀನಿ. ಇವಾಗ ಪ್ಲೇಟ್ಸ್ನ ಚೇಂಜ್ ಮಾಡಿಡಬೇಕು ಅಂತ ಹೇಳ್ತಾರಲ್ಲ, ಹಂಗಾಗಿ. ಎಸ್ ಫ್ರೆಂಡ್ಸ್, ಹೋಪ್ ನಿಮಗೆ ಈ ವ್ಲಾಗು ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ದಯವಿಟ್ಟು ನೀವು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಹಾಗೆ ಇನ್ನು ಮುಂದೆ ಬರೋ ವೀಡಿಯೋಸ್ಗಳು ಕೂಡ ಸಪೋರ್ಟ್ ಇರಲಿ ನಿಮ್ಮದು. ಈಗಾಗಲೇ ನಂದು ಡೆಲಿವರಿ ಬ್ಲಾಗ್ ಏನು ಹಾಕಿದ್ದೆ ಅದೆಲ್ಲ ತುಂಬ ವ್ಯೂಸ್ ಬಂದಿದೆ, ರೆಸ್ಪಾನ್ಸ್ ಬರ್ತಾ ಇದೆ. ಸೊ ಹಾಗಾಗಿ ನನಗೇನು ಗೊತ್ತಾ, ಈ ರೀತಿ ರೆಸ್ಪಾನ್ಸ್ ಬಂದರೆ ನಾನು ಹಾಕೋ ವ್ಲಾಗ್ಸು ವ್ಯೂಸ್ ಬಂತು ಅಂದರೆ ಮುಂದೆ ಮಾಡೋದಕ್ಕೂ ಕೂಡ ಇಂಟ್ರೆಸ್ಟ್ ಇರುತ್ತೆ. ಸೊ ಹಂಗಾಗಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಾಡ್ಕೊಂಡಿಲ್ಲ ಅಂದರೆ. ಹಾಗೆ ಏನಾದರೂ ಈ ನೆಕ್ಸ್ಟ್ ನಿಮಗೆ ಯಾವ ರೀತಿ ವೀಡಿಯೋಸ್ ಬೇಕು, ಮಗುಗೆ ನಾನು ಇವಾಗ ಸರಿ ಮಾಡ್ತಾ ಇದ್ದೀನಿ, ಆ ಥರ ಇನ್ಫಾರ್ಮೇಟಿವ್ ಇರಬೇಕಲ್ವ ನಿಮಗೆ. ಸ್ವಲ್ಪ ಮಗುಗೆ ಫುಡ್ಡು ಏನೆಲ್ಲ ಕೊಡ್ತೀನಿ ಆ ಥರ, ಮತ್ತು ಮಗುನ ಯಾವ ರೀತಿ ನಾನು ಮೀನ್ಸ್ ಮ್ಯಾನೇಜ್ ಮಾಡ್ತೀನಿ ಇಬ್ಬರು ಮಕ್ಕಳನ್ನು ಅನ್ನೋದು, ನಿಮ್ಗೆ ಯಾವ ರೀತಿ ವೀಡಿಯೋಸ್ ಬೇಕು ಅಂತ ಹೇಳಿದರೆ ಬ್ಲಾಗ್ಸು ಅದೇ ರೀತಿ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸೊ ಹೀಗೆ ನಿಮ್ಮ ಸಪೋರ್ಟ್ ಕೊಡ್ತಾ ಇರಿ. ಪಾಪು ತುಂಬ ಲೇಟಾಗಿ ಇದನ್ನು ಮಾಡ್ತಾ ಇದ್ದಿದ್ದ ಕಾರಣ ನಾನು ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಟ್ರೈಪಾಡಿಗೆ ಫಿಕ್ಸ್ ಮಾಡಿಬಿಟ್ಟಿದ್ನ, ಮೊಬೈಲು ಫುಲ್ಲು ಓಡ್ತಾನೇ ಇತ್ತು. ಸೊ ಸ್ಟೋರೇಜ್ ಕೂಡ ಪ್ರಾಬ್ಲಮ್ ಆಗ್ತಾ ಇರುತ್ತೆ ನನಗೆ. ಸೊ ಹಂಗಾಗಿ ನಾನು ಇದನ್ನು ಇಷ್ಟಕ್ಕೇ ನಿಲ್ಲಿಸೋಣ ಅಂತ ಹೇಳಿ ನಿಲ್ಲಿಸಿದ್ದೀನಿ. ಸೊ ಕೀಪ್ ಸಪೋರ್ಟಿಂಗ್ ನನ್ನ ಚಾನಲ್ಗೆ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೇ ಬಾಯ್.